ಇವತ್ತು ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಮೊದಲಿಗೆ 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ಅದ್ರ ಜೊತೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ತುಪ್ಪದಲ್ಲಿ ಹುರ್ಕೊತೀನಿ ದ್ರಾಕ್ಷಿ ಗೋಡಂಬಿನ. ಎಲ್ಲರೂ ಸಪ್ರೇಟಾಗಿ ಹುರ್ಕೊತಾರೆ, ಬಟ್ ನಾನು ಒಟ್ಟಿಗೆ ಹುರ್ಕೊತೀನಿ. ಅದನ್ನೇನು ಸಪ್ರೇಟ್ ಏನು ಮಾಡೋಕ್ಕೋಗಲ್ಲ. ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ಇದಾದಮೇಲೆ ಸ್ವಲ್ಪ ಕೆಂಪು ಬಣ್ಣ ಬಂದಮೇಲೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು. ಇದೇ ಬಾಣಲಿಗೆ ಸ್ವಲ್ಪ ತುಪ್ಪ ಇರುತ್ತೆ, ಅದಕ್ಕೇ ಇದನ್ನು ಹಾಕ್ಕೊಂಡು ಶಾವಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕಂದು ಬಣ್ಣ ಬಂದ ಮೇಲೆ ಇದನ್ನು ಸ್ವಲ್ಪ ಇನ್ನೊಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೋಬೇಕು. ಇದೇ ಥರ ಬರಬೇಕು. ನೋಡಿ, ಆ ಶಾವಿಗೆನೆಲ್ಲ ಹುರಿದು ಎತ್ತಿಕ್ಕಿದ್ದೀನಿ. ಹುರಿದು ಎತ್ತಿಕ್ಕಿದ ಮೇಲೆ ಈ ಥರ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಹಾಲು ಹಾಕ್ಕೋಬೇಕು. ನಾನು 1 ಲೀಟ್ರ್ ಹಾಲಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇದು ಸ್ವಲ್ಪ ತಿಕ್ನೆಸ್ ಇರುತ್ತೆ ಹಾಲು. ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಇದಕ್ಕೆ ಶುಗರ್ ಆ್ಯಡ್ ಮಾಡಬೇಕು. ಈ ಥರ ಕುದಿ ಬಂದಮೇಲೆ 2 ಕಪ್ ಶುಗರ್ ಹಾಕ್ಕೋಬೇಕು. ನಾನು 2 ಕಪ್ ಹಾಕ್ಕೊತಿದ್ದೀನಿ. ನಮ್ಮ ಮನೇಲಿ ಇಷ್ಟೇ ತಿನ್ನೋದು ಶುಗರು. ಅದಕ್ಕೆ ನಿಮಗೆ ಬೇಕು ಅಂದರೆ ಇದರಲ್ಲಿ ಇನ್ನೊಂದು ಅರ್ಧ ಕಪ್ ಜಾಸ್ತಿ ಹಾಕ್ಕೋಬೋದು. ಶುಗರ್ ಹಾಕಿದ್ಮೇಲೂ ಇದೇ ಥರ ಸ್ವಲ್ಪ ಕೈ ಆಡಿಕೊಂಡು ಅದು ಎಲ್ಲ ಕರಗಬೇಕು. ಹೈ ಫ್ಲೇಮ್ ಮಾಡ್ಕೊಳ್ಳಿ, ಆವಾಗ ಬೇಗ ಆಗುತ್ತೆ. ಒಂದು ಲೀಟರ್ ಹಾಲಿಗೆ 2 ಕಪ್ಸ್ ಹಾಕಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ಸ್ ಹಾಕಿದ್ದೀನಿ. ನಿಮಗೆ ಬೇಕು ಅಂತಂದರೆ ಇನ್ನೊಂದು ಅರ್ಧ ಕಪ್ ಜಾಸ್ತಿ ಹಾಕ್ಕೋಬೋದು. ನಾವು ಶುಗರ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಮನೆಯಲ್ಲಿ, ಹಂಗಾಗಿ 2 ಕಪ್ಸ್ ಹಾಕಿದ್ದೀನಿ. ಮತ್ತು ಇದ್ರ ಜೊತೆ ಏನಪ್ಪ ಅಂತಂದರೆ ನಾನು 2 ಸ್ಪೂನ್ ಬಾದಾಮ್ ಪೌಡ್ರನ್ನ ಯೂಸ್ ಮಾಡ್ತೀನಿ. ನಿಮ್ಗೆ ಆಪ್ಷನಲ್ಲಿ ನೀವು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಇದನ್ನು ಹಾಕಿದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಹಾಲು ಪೌಡ್ರ್ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಆ ಹಾಲೂ ಇದಕ್ಕೆ ಹಾಕ್ಬೋದು. ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನಾನು ಹಾಲು ಪೌಡ್ರ್ ಏನೂ ಯೂಸ್ ಮಾಡಿಲ್ಲ ಇವತ್ತು, ಬರೀ ಹಾಲಲ್ಲೇ ಮಾಡ್ತಾಯಿದ್ದೀನಿ. ಈ ಥರ ಹಾಲೆಲ್ಲ ಈ ಥರ ಕರಗುತ್ತೆ, ಸಕ್ಕರೆ ಎಲ್ಲ ಈ ಥರ ಕರಗುತ್ತೆ ಹಾಲಲ್ಲಿ. ಇನ್ನೊಂದೇನಪ್ಪ ಅಂದರೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಏನೇ ತಪ್ಪಿದ್ರೂ ಅದನ್ನು ಕಮೆಂಟಲ್ಲಿ ಹೇಳಿ, ತಿದ್ಕೋತೀವಿ. ಅದನ್ನು ಬಿಟ್ಟು ಬೇರೆ ಈ ಥರ ಕುದಿಯುತ್ತೆ, ಕುದಿ ಬರಬೇಕು. ಈ ಥರ ಒಂದು 2-3 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಬೇಕು ಹಾಲನ್ನ. ನಾನು ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ನಾನು ಆಚೆ ಹೋಗೋದಿತ್ತು, ಹೊರಗಡೆ ಇತ್ತು, ಅದನ್ನು ಲಾಗ್ ಮಾಡ್ತೀನಿ ಇವಾಗ. ಅದಕ್ಕೋಸ್ಕರ ಬೇಗ ಮಾಡಬೇಕು ಅಂತ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ, ಈ ಥರ ಎಲ್ಲ ಕುದಿ ಬಂದಿದೆ. ನಾನು ಬಾದಾಮ್ ಪೌಡ್ರು, ಸಕ್ಕರೆ ಎಲ್ಲ ಹಾಕಿ ಈ ಥರ ಕಲಿಸ್ಕೊಂಡು ಕುದಿ ಬರ್ಸ್ಕೊಂಡಿದ್ದೀನಿ. ಇವಾಗ ಏನಪ್ಪ ಅಂದರೆ ಹುರಿದಿಟ್ಕೊಂಡಿರೋಂಥ ಶಾವಿಗೆನ ಹಾಕ್ತಿದ್ದೀನಿ. ಶಾವಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಏಕೆಂದರೆ ನಾನು ನಮ್ಮ ಮನೇಲಿ ಸ್ವಲ್ಪ ತೆಳುವಿರಬೇಕು, ಗಟ್ಟಿ ಇದ್ದರೆ ಯಾರೂ ತಿನ್ನಲ್ಲ, ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡಿದ್ದೀನಿ. ಸಾರಿ, ನನ್ನ ಮಗ ತುಂಬ ಗಲಾಟೆ ಮಾಡ್ತಿದ್ದಾನೆ. ಏನಾದರೂ ಕೇಳಿಸ್ತಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಕೇಳಿಸ್ತಿಲ್ಲ ಅಂದರೆ ಇನ್ನೊಂದು ಸರಿ ಹೇಳ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ.
ಶಾವಿಗೆನ. ಏಕೆಂದರೆ ನಮ್ಮ ಮನೇಲಿ ತೆಳುವಿರಬೇಕು ನಮ್ಮ ಹಸ್ಬೆಂಡ್ಗೆ, ಗಟ್ಟಿ ಆದರೆ ತಿನ್ನಲ್ಲ ಅವರು, ಗಟ್ಟಿ ಇದೆ ಇದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಶಾವಿಗೆನ ನೋಡಿಕೊಂಡು. ಈ ಶಾವಿಗೆ ಎಲ್ಲ ಹಾಕಿದ್ಮೇಲೆ ಇದ್ರ ಜೊತೆನೇ ದ್ರಾಕ್ಷಿ ಗೋಡಂಬಿ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಮ್ಮ ಮಾತುಗಳಲ್ಲಿ ಅದನ್ನು ನೀವು ಕಮೆಂಟ್ ಮೂಲಕ ಹೇಳಿ. ಅದನ್ನು ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಬೇಡಿ. ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ಬೇಜಾರಾಗುತ್ತೆ ಅನ್ನೋದಕ್ಕಿಂತ ವಿಡಿಯೋ ಮಾಡೋಕ್ಕೆ ಮತ್ತೆ ಮನಸ್ಸೇ ಬರಲ್ಲ. ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಯಾವುದೂ ಹಾಕ್ಬೇಡಿ. ನೋಡಿ, ಈ ಥರ ಒಂದು 2-3 ನಿಮಿಷ ಈ ಥರ ಕೈ ಆಡಬೇಕು. 2-3 ನಿಮಿಷ ಏನು ಅಗತ್ಯ ಇಲ್ಲ, 1 ನಿಮಿಷ ಹಿಂಗೆ ಕೈ ಆಡಿಬಿಟ್ಟು ಮತ್ತೆ ತಿರ್ಗಾ ಅದ್ರ ಮೇಲೆ ಒಂದು ಪ್ಲೇಟ್ನ, ಒಂದು ಲಿಡ್ನ ಕ್ಲೋಸ್ ಮಾಡಬೇಕು. ಈ ಥರ ಒಂದು ಲಿಡ್ ಆಫು ಈ ಥರ ಇರಬೇಕು. ಪೂರ್ತಿ ಮುಚ್ಚಿದ್ರೆ ಉಕ್ಕಿ ಬಂದ್ಬಿಡುತ್ತೆ. ಸ್ವಲ್ಪ ಇಷ್ಟು ಇರಬೇಕು ನೋಡಿ, ಅರ್ಧ ಇಟ್ಟಿದ್ರೇ ಉಕ್ಕುತ್ತೆ. ಇಲ್ಲಾಂದರೆ ಅವಶ್ಯಕತೆ ಇಲ್ಲ, ಅದೊಂದು ಪ್ಲೇಟ್ ಮುಚ್ಚಿಲ್ಲ ಅಂತ ನಡೆಯುತ್ತೇವೆ. ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಅದು ಶಾವಿಗೆ ಎಲ್ಲ ಬೇಯಬೇಕಲ್ಲ, ಹಾಗಾಗಿ. ನೋಡಿ, ಇವಾಗ ತೆಗಿತಾ ಇದ್ದೀನಿ. 10 ಮಿನಿಟ್ಸ್ ಆಗಿದೆ ನಾನು ಇದನ್ನು ಬೇಯಕ್ಕಿಟ್ಟು. ಈ ಥರ ಆಗಿದೆ ನೋಡಿ, ನೋಡ್ತಾ ಇದ್ದೀರಲ್ಲ, ಈ ಥರ ಇದೆ. ಇವಾಗ ಇದನ್ನು ಸರ್ವ್ ಮಾಡ್ತಿದ್ದೀನಿ, ಬೌಲ್ಗೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಏಲಕ್ಕಿ ಹಾಕಬೇಕು. ನಾನು ಅದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸಿಲ್ಲ, ನೀವು ಅದನ್ನು ಹಾಕ್ಕೊಳ್ಳಿ. ನಾನು ಹಾಕಿದ್ದೀನಿ. ಪಾಸ್ ಮಾಡಿ. ಇವಾಗ ಮಾಡಿ ಕೊಟ್ಟಿದ್ದೀನಿ. ಇವಳು ನನ್ನ ತಂಗಿ ಟೇಸ್ಟ್ ಮಾಡ್ತಾಳೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತಾಳೆ ಹೇಗಿದೆ ಅಂತ. ಟೇಸ್ಟ್ ಮಾಡಮ್ಮ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕ ಪಾಯಸ ಮಾಡಿಕೊಟ್ಟಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ ಅಂತ. ನೋಡೋಣ, ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಸಖತ್ತಾಗಿದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು ಪಾಯಸ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನಮ್ಮ ಅಕ್ಕನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಅವ್ರು ಒಳ್ಳೊಳ್ಳೆ ಅಡುಗೆ ವೀಡಿಯೋಸು, ಅವ್ರ ಜೀವನ ಯಾವ್ಯಾವ ಥರ ನಡೀತಿದೆ, ಅವ್ರ ಮಕ್ಕಳದ್ದು ಪ್ರತಿಯೊಂದೂ ಡೈಲಿ ಲಾಗ್ಸ್ಗಳು ಆಗ್ತಾ ಹೋಗ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾವಾಗಲೂ ನಿಮ್ಮ ಪ್ರೀತಿ ಇದೇ ಥರ ಇದ್ದು ಕಮೆಂಟ್ಸ್ ಮಾಡಿ. ವಿಶೇಷವಾಗಿ ಪಾಯಸ ಮಾಡಿದ್ದೆಲ್ಲ ಆಯಿತು. ಇವಾಗ ದೇವರಿಗೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಪೂಜೆ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.